ಜೀವನಕ್ಕೆ ಬೆಳಕು ಬೇಕು. ಆ ಬೆಳಕು ನೀನಾಗಿ ಬಂದೆ, ನಗು ತುಂಬಿದೆ. ಬಾಳಲ್ಲಿ ಕಷ್ಟಗಳು ಕತ್ತಲಲ್ಲಿ ಕರಗಿ ನೀರಾಗಿ ಹರಿದು ಹೋಯಿತು. ಇವತ್ತು ನಿನ್ನ ನೋಡಿದ ಮೇಲೆ ಈ ಜೀವನ ಆರಂಭ. ನಗುವಿನಿಂದ ಇಡೀ ದಿನ ನಗ್ತಾನೇ ಇರುತ್ತೆ. ಮುದ್ದಾದ ಮಕ್ಕಳು ಅವರ ಬದುಕಿನಲ್ಲಿ ಜೀವನ ಸಾಗಿಸಿದೆ. ಏನೇ ಆದರೂ ಇದೆಲ್ಲ ಉಸಿರು ಹಸಿರಾಗಿರುವವರೆಗೆ ಮಾತ್ರ. ಉಸಿರು ಹಸಿರಾಗಿರುವವರೆಗೆ ಮಾತ್ರ. ಸ್ನೇಹ ಮಿಲನ. ಇವನು ಯಾಕಪ್ಪ ಫೋನ್ ಮಾಡ್ದ ಈಗ? ಮತ್ತೆ ಮಾಡ್ತಾವನಲ್ಲ. ಹಲೋ. ಕಾಲ್ ರಿಸೀವ್ ಮಾಡದೆ ತಪ್ಸ್ಕೊಳ್ತಾ ಇದ್ದೆ. ನಾನು ಹೇಳೋ ಲೊಕೇಶನ್ಗೆ ಇವತ್ತು ನೀನು ಬರಬೇಕಷ್ಟೇ. ಗರಂ ಆಗಬೇಡ, ಖಂಡಿತ ಸಿಗ್ತೀನಿ. ಜೊತೆಗೆ ಆ ರಘುನೇ ಎತ್ತಾಕೊಂಬರ್ತೀನಿ. ಶಪ್ಪ, ಆ ನನ್ನ ಮಗ ಪುರುಷಿನೂ ಎತ್ತಾಕೊಂಡು ಬರಬೇಕು. ಹಲೋ, ಗುಡ್ ಮಾರ್ನಿಂಗ್ ಅಪ್ಪ. ಹಾಂ ಹಾಂ, ವಾಕಿಂಗ್ಗೆ ಅಂತ ಹೋಗ್ತಿದಾರೆ ತಾನೆ? ಚೆನ್ನಾಗಿದ್ದೀನಿ. ಹೆಲ್ತ್ ಈಸ್ ವೆಲ್ತ್ ಅಪ್ಪ. ಹೋಗ್ತಾ ಇದ್ದೀನಿ, ಆಯ್ತಾ? ನೀವು ಮಿಸ್ ಮಾಡಲ್ಲ ಅಂತ ಗೊತ್ತು. ನಾನು ಚೆನ್ನಾಗಿದ್ದೀನಿ. ಹಾಂ, ಹಲೋ, ನಾನು ಬಂದು ಎಷ್ಟೊತ್ತಾಯ್ತು? ನೀವು ಬರೋಕೆ ಇನ್ನೂ ಎಷ್ಟು ಟೈಮ್ ಬೇಕೋ? ಈ ಸೂರ್ಯ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಇಲ್ಲಿ ಯಾರಾದರೂ ಇದ್ದರೆ ನನ್ನ ಎದೆ ಮೇಲೆ ಇರೋ ಪೇಪರ್ನ ಮುಖದ ಮೇಲೆ ಹಾಕ್ರೋ. ಬೆಳಗ್ಗೆನೆ ವ್ಯಾಯಾಮ ಜಾಯಿಂಗೋ ಅಂತ ಪಾರ್ಕಿಗೆ ಬಂದ್ಬಿಡ್ತಾರೆ. ಪಾಪ ಇಲ್ಲೊಬ್ಬ ಮಲ್ಗವನೆ, ಅವನ ಮುಖದ ಮೇಲೆ ಬಿಸಿಲು ಬೀಳ್ತಿದೆ ಅಂತ ಹಾಕೋ ಮನ್ಸು ಒಬ್ಬರಿಗೂ ಇಲ್ಲ. ಸೋಂಬೇರಿಗಳು ತಂದು ನನ್ನ ಮಗ ನೀನು. ಅವಾಗಲೂ ನನ್ನ ಹಂಗೆ ಹೊತ್ಕೊಂಡು ನೋಡ್ತಾ ಇದ್ದೆ, ಈ ವಯಸ್ಸಲ್ಲೂ ಹಂಗೆ ಹೊತ್ಕೊಂಡು ನೋಡ್ತಾ ಇದೆಯಲ್ಲೋ. ವಯಸ್ಸಿನ ಅಡ್ಡನೇ ತರಬಾರ್ದು ಮಗ. ನಾವು ವಯಸ್ಸೇನಾದ್ರೂ ಅಡ್ಡ ಇಟ್ಕೊಂಡ್ರೆ ನಮ್ ಸಂತೋಷ ಎಲ್ಲ ಹಾಳಾಗೋಗುತ್ತೆ ಕಣ. ಕರೆಕ್ಟ್ ಆಗಿ ಹೇಳ್ದೆ ಯುವಿ, ನಮ್ ಸಂತೋಷ ಎಲ್ಲ ಮತ್ತೆ ಬಂತು. ರಘು, ನನ್ ಕೈಲಿ ನಿನ್ಗೆ ಹಿಡಿಯಕ್ ಆಗಲ್ಲ ಕಣೋ. ಪ್ಲೀಸ್ ಒಂದೇ ಒಂದ್ಸರಿ ಸಿಕ್ಬಿಡು. ಬಂದ್ಬಿಡು ಪ್ಲೀಸ್ ಕಣ ರಘು, ಸಿಕ್ಬಿಡು. ಪುರುಷೋತ್ಮ, ಮೊದ್ಲೆಲ್ಲ ರನ್ನಿಂಗ್ ರೇಸ್ ನಲ್ಲಿ ನಾನೇ ಫಸ್ಟ್ ಅಂತ ಇದ್ದೆ. ಈಗ ಆಗಲ್ಲ, ಎಲ್ಲಾನು ಬೆಳೆಸ್ಕೊಂಡ್ಬಿಟ್ಟಿದೆ. ಇವನೇ ಯಾರ ಹಿಂಗ್ ಮಲ್ಗವನೆ? ಪಬ್ಲಿಕ್ ಪ್ಲೇಸಲ್ಲಿ ಮಲ್ಗೋದು ತಪ್ಪಲ್ವಾ? ಹೋಗ್ಲಿ ಬಿಡೋ. ಮನೇಲಿ ಹೆಂಡತಿ ಮಕ್ಕಳು ಮಲ್ಗಕ್ ಬಿಟ್ಟಿಲ್ಲ, ಅದಕ್ಕೆ ಪಾರ್ಕಲ್ ಮಲ್ಗವನೆ. ಏನೋ ಇವನು. ಹಲೋ ಮಿಸ್ಟರ್, ಯಾಕ್ರಿ ಮಲಗಿರೋದು ಇಷ್ಟೊತ್ತಲ್ಲಿ? ಹೇಳ್ರಿ ಮೇಲೆ. ಏನ್ರಿ ಮಾಡ್ಬೇಕು? ವಾಕ್ ಮಾಡು, ಈ ಜಾಗದಲ್ಲಿ ಕೂತ್ಕೊಂಡು ಓದ್ಕೋ. ಓದೇನ್ರಿ ಮಾಡ್ಬೇಕು? ಜ್ಞಾನ ತಿಳ್ಕೊ, ವಾಕ್ ಮಾಡು, ದೇಹಕ್ಕೆ ಒಳ್ಳೇದು. ಕೆಲ್ಸಕ್ಕೆ ಹೋಗಿ ನಿಂಗೆ ಎನರ್ಜಿನೂ ಬರುತ್ತೆ ಮೈಯಲ್ಲಿ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ರೀ, ಇದೊಳ್ಳೆ ಕತೆ ಆಯ್ತಲ್ಲ. ಕೆಲ್ಸಕ್ಕೆ ಹೋದ್ರಲ್ವೇನ್ರಿ ಒಳ್ಳೆ ದುಡಿಮೆ ಆಗೋದು? ದುಡ್ದು ಏನ್ರಿ ಮಾಡ್ಬೇಕು? ದುಡ್ದು ಹೆಂಡತಿ. ಹೆಂಡತಿ ಸಾಕ್ ನಿಲ್ಸ್ರಿ, ನಂಗೆ ಮದ್ವೆನೇ ಆಗಿಲ್ಲ. ಒಳ್ಳೆ ಹುಡುಗಿ ಅಂತ ಇಲ್ಲಿ ಯಾರಾದ್ರು ಬೋರ್ಡ್ ಹಾಕೊಂಡಿದಾರಾ? ಮದುವೆ ಮಾಡ್ಕೋ. ಮದ್ವೆ ಮಾಡ್ಕೊಂಡು ಏನ್ರಿ ಅಯ್ಯವನ ಮಕ್ಕಳು ಮಾಡ್ಕೊಂಡು ಏನ್ರಿ ಮಾಡ್ಲಿ? ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಸು. ಅವ್ರಿಗೆ ಎಜುಕೇಶನ್ ಕೊಡ್ಸಿ ನಾನೇನ್ರಿ ಮಾಡ್ಲಿ? ಎಜುಕೇಶನ್ ಕೊಡ್ಸಿ, ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರಿಸಿ, ಮಕ್ಕಳಿಗೆ ಮದುವೆ ಮಾಡು.
ಮಕ್ಕಳಿಗೆ ಮದ್ವೆ ಮಾಡಿ ನಾನೇನ್ರಿ ಮಾಡ್ಲಿ? ಅವ್ರಿಗೂ ಮಕ್ಕಳಾಗಿ ಮೊಮ್ಮಕ್ಕಳ ಜೊತೆಲಿ ಆಟ ಆಡ್ಬೇಕು. ಆಟ ಆಡಿ ಏನ್ ಮಾಡ್ಬೇಕು ಅದನ್ನಾದ್ರೂ ಕರೆಕ್ಟಾಗಿ ಹೇಳ್ರಿ ರೀ. ವಯಸ್ಸಾದ್ಮೇಲೆ ನಮ್ ತರ ಈ ಪಾರ್ಕಿಗೆ ಬಂದು ಕಾಲ ಕಳ್ಕೊಂಡು ತಿರುಗಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನೆಮ್ಮದಿಗೆ ಪಾರ್ಕ್ಗೆ ಬರೋ ಬದಲು ಈಗ ನಾನು ಅದನ್ನೇ ತಾನೇ ಮಾಡ್ತಿದ್ದೀನಿ. ಹೋಗ್ರಿ ರೀ, ತಲೆ ತಿನ್ನಕ್ ಸುಮ್ಮನೆ ಬಂದ್ಬಿಟ್ರು. ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡಲ್ಲ. ಅಲ್ಲ ಅವನೇನು ಹಂಗ್ ಮಾತಾಡ್ತಾನಲ್ಲ? ನಾವಷ್ಟೆಲ್ಲ ಕಷ್ಟಪಟ್ಟಿದ್ದು ಈ ಪಾರ್ಕ್ ಬರಕ. ನೀವಿಷ್ಟೆಲ್ಲ ಮಾಡ್ತಾ ಇರೋದು ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳಿದ್ರು ನಿಜ ಇದೆ. ನಾವು ಹುಟ್ತೀವಿ, ಬೆಳಿತೀವಿ, ಒಂದ್ ದಿವಸ ಕೊನೆಗೆ ಸಾಯ್ತೀವಿ. ಇಷ್ಟೇ ತಾನೇ ಜೀವನ. ಹೌದಲ್ವಾ ಪ್ರವೀಣ? ಪ್ರವೀಣ 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 ಯಾಕೋ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ ಏನೋ? ಹೇಳೋ ಪ್ರವೀಣ. ಪ್ರವೀಣ ನಡಿಯೋ, ಡಾಕ್ಟರ್ ಹತ್ರ ಹೋಗ್ ನಡಿಯೋ ಪ್ರವೀಣ. ಎದೇಳೋ ಫಸ್ಟು, ಡಾಕ್ಟರ್ ಹತ್ರ ಹೋಗೋಣ. ಯಾಕೋ ಏನಾಯ್ತು? ಫ್ರೆಂಡ್ಸ್ ಕಣ, ನಮ್ಮ ಹತ್ರ ಹೇಳೋ. ನೀನ್ ಹೇಳ್ತಿದ್ರೆ ಗೊತ್ತಾಗೋದಾದ್ರೂ ಹೇಗೋ? ಪ್ಲೀಸ್ ಹೇಳೋ ಪ್ರವೀಣ. ಅವನು ಹೇಳಿದ್ದು 100% ನಿಜ ಅಲ್ವಾ? ಅಲ್ಲ, ನಾವು ಬದುಕಿಗಾಗಿ ಎಷ್ಟೊಂದು ಹೋರಾಡ್ತೀವಿ. ಹೆಂಡತಿ ಮಕ್ಕಳು ಇವ್ರ ಮಧ್ಯೆ ನಮ್ ಖುಷಿನೇ ಮರ್ತ್ಬಿಡ್ತೀವಲ್ಲೋ. ಅಲ್ಲೋ ಕಣೋ, ಅವನೇ ಹೇಳಿದ್ದಕ್ಕೆ ನೀನ್ ಯಾಕೋ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟೆ? ಕಾರು, ಬಂಗ್ಲೆ, ಹೆಂಡತಿ, ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಿದ್ಯಲ್ಲ, ಯಾಕೋ ಬಿಟ್ಟಾಕೋ? ಮಕ್ಕಳು ಚೆನ್ನಾಗಿ ಓದಿ ಫಾರಿನಲ್ಲಿದ್ದಾರೆ. ಹೆಂಡತಿ ಯಾಕೋ ಅಲ್ಲಿಗೆ ನಿನ್ಸ್ಬಿಟ್ಟೆ? ಏನಾಯ್ತು? ಏನ್ ಪ್ರಾಬ್ಲಮ್ ಹೇಳೋ ನಮ್ಮ ಹತ್ರ ಪ್ರವೀಣ. ಅವಳು ನನ್ನ ಬಿಟ್ಟು ಏನ್ ಮಕ್ಕಳು? ಆ ಮಕ್ಕಳಿಗೆ ಜನ್ಮ ಕೊಟ್ಟು ನಾನ್ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ಹೆಂಡತಿ ಕಷ್ಟಪಟ್ಟಿದ್ದು ವ್ಯರ್ಥ ಆಗೋಯ್ತು ಕಣೋ, ವ್ಯರ್ಥ ಆಗೋಯ್ತು. ನನ್ನ ಹೆಂಡತಿ ಸತ್ತಾಗ ಫೋನ್ ಮಾಡಿದ್ರೆ ಈ ಬಿಸಿ ಟೈಮಲ್ಲೇ ಸಾಯ್ಬೇಕಾ ಅಂತ ಫೋನ್ ಕಟ್ ಮಾಡಿಬಿಟ್ರು. ಕೊನೆಗಾಲದಲ್ಲಿ ಅವಳ ಮುಖ ನೋಡಕ್ಕೂ ಅವ್ರು ಬರ್ಲಿಲ್ಲ ಕಣೋ, ಬರ್ಲಿಲ್ಲ. ಪುರುಷಿ, ರಘು, ಯುವಿ, ನಿಮ್ಮ ಮಕ್ಳನ್ ಮಾತ್ರ ಫಾರಿನಿಗೆ ಕಳಿಸ್ಬೇಡಿ. ಫಾರಿನಿಗೆ ಕಳ್ಸಿದ್ರೆ ಹುಷಾರ್. ಕಳಿಸ್ಬೇಡಿ, ಫಾರಿನಿಗೆ ಕಳಿಸ್ಬೇಡಿ. ಕಳ್ಸಿಲ್ಲ ಕಣೋ, ಕಳ್ಸಿಲ್ಲ. ಇಲ್ಲ ಕಣ, ಕಳಿಸ್ಲಿಲ್ಲ. ಪ್ರೀತಿ, ಪ್ರೇಮ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ಮಣ್ಣು ನಂಗೆ ಚಿಕ್ಕಂದಿನಿಂದಲೂ ಇದೆ ಅಂತ ಗೊತ್ತಲ್ವಾ? ಒಬ್ಬ ಮಗನ್ನ ಎಲ್ರಿಗೂ ಅನ್ನ ಹಾಕೋ ಕೈ ಮಾಡಿದ್ದೀನಿ ಅಂದ್ರೆ ರೈತ. ಇನ್ನೊಬ್ಬ ಮಗನ್ನ ನಾವೆಲ್ಲ ನೆಮ್ಮದಿಯಾಗಿರ್ಬೇಕೆಂದು ದೇಶದ ಸೈನಿಕ ಮಾಡಿದ್ದೀನಿ ಕಣ. ಯುವಿ, ನಾವು ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಫಾರಿನಲ್ಲಿದ್ದಾರೆ ಅಂತ ಸುಮ್ಮನೆ ಸುಳ್ಳು ಭರವಸೆ ಪಟ್ಕೊಂಡಿದ್ದೀವಿ. ಆದರೆ ನೀನು ಒಬ್ಬನ ರೈತ ಮಾಡಿದ್ಯಾ, ಒಬ್ಬನ ಸೈನಿಕ ಮಾಡಿದ್ಯಾ. ನಿಜವಾಗ್ಲೂ ನೀನು ಗ್ರೇಟ್ ಕಣೋ. ನಿನ್ನಂಥ ತಂದೆ ಈ ಭಾರತ ದೇಶದ ಪ್ರತಿಯೊಂದು ಮನೆಯಲ್ಲಿದ್ದರೆ
ಆ ದೇಶನೂ ಚೆನ್ನಾಗಿರುತ್ತೆ, ಆ ಮನೆನೂ ಚೆನ್ನಾಗಿರುತ್ತೆ. ಐ ಆಮ್ ರಿಯಲಿ ಪ್ರೌಡ್ ಟು ಬಿ ಹ್ಯಾವ್ ಎ ಗ್ರೇಟ್ ಫ್ರೆಂಡ್ ಲೈಕ್ ಯು. ಕುಟುಂಬದಲ್ಲಿ ಪ್ರೀತಿ ಬಾಂಧವ್ಯ ತುಂಬಿತ್ತು. ವಿದೇಶಿ ವ್ಯಾಮೋಹ, ವಿದೇಶಿ ಸಂಸ್ಕೃತಿಯಿಂದ ತಂದೆ ತಾಯಿ ಮಕ್ಕಳ ನಡುವೆ ಪ್ರೀತಿ ಬಾಂಧವ್ಯ ಕಳಚಿ ಸ್ವದೇಶದಲ್ಲಿರುವ ತಂದೆ ತಾಯಂದಿರು ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. ಈ ಕಥೆಯಲ್ಲಿರುವ ತಂದೆಯಂತೆ ಯೋಚಿಸಿ ಪ್ರತಿ ಮಕ್ಕಳನ್ನು ಬೆಳೆಸಿದರೆ ನಮ್ಮ ದೇಶಕ್ಕೆ ನಾವು ಸಲ್ಲಿಸೋ ಗೌರವ ಮತ್ತು ಸೇವೆ. ಜೈ ಹಿಂದ್.